ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಂತೋಷರಾವ್ ಶಾಸ್ತ್ರಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಶ್ರೀ ಗುರು ಸಂಕಲ್ಪ ಸಿದ್ಧಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಮಾಸ ಭವಿಷ್ಯ ಮಿಥುನ ರಾಶಿಯವರ ಜುಲೈ ತಿಂಗಳ ಒಂದು ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ದಶಮದಲ್ಲಿ ಶನಿಯ ಪ್ರಭಾವ, ಭಾಗ್ಯಸ್ಥಾನದಲ್ಲಿ ರಾಹು ಪ್ರಭಾವ ಮತ್ತು ಧನಸ್ಥಾನದಲ್ಲಿ ಶುಕ್ರ ಗುರು ಪ್ರಭಾವ ಇರುವಂಥದ್ದು ಮತ್ತು ಹಾಗೂ ವ್ಯಯದಲ್ಲಿ ಕುಜನ ಪ್ರಭಾವದಿಂದಾಗಿ ಈ ಒಂದು ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಸಿಗುವಂತಕ್ಕಂಥ ಸಂಭವ ಇರುವಂಥದ್ದು. ಉದ್ಯೋಗ ಮತ್ತು ವ್ಯಾಪಾರ ಅಂತ ಬಂದಾಗ ಯಾರು ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ಇರ್ತೀರಿ ಅಂಥ ವ್ಯಕ್ತಿಗಳಿಗೆ, ಅಂಥ ಉದ್ಯೋಗಿಗಳಿಗೆ ಈ ಒಂದು ಜುಲೈ ತಿಂಗಳು ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ನಿಮಗೆ ಸ್ಪರ್ಧೆಗಳು ಹೆಚ್ಚಾಗ್ತಕ್ಕಂಥ ಸಮಯ ಇದು. ಬಟ್ ನೀವೇನು ಮಾಡ್ತೀರಿ, ನಿಮ್ಮ ಕ್ಲೆವರ್ ಮೈಂಡಿಂದ ಆ ಒಂದು ಸ್ಪರ್ಧೆಯನ್ನು ನೀವು ಜಯಿಸ್ತೀರಿ. ಹಾಗೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಕೊಲೀಗ್ಸ್ ಆಗಿರ್ಬೋದು, ಪಾರ್ಟ್ನರ್ಸ್ಗಳಿಂದ ಒಂದು ಉತ್ತಮ ಬೆಂಬಲ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರ ಅಂತ ಬಂದಾಗ ಯಾರಾದರೂ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡ್ತಾ ಇದ್ದೀರಿ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದೀರಿ ಅಂತ ಬಂದಾಗ, ಅಥವಾ ಯಾರಿಗಾದ್ರೂ ನೀವು ಸಾಲ ಸೋಲಗಳ ವಿಲೇವಾರಿ ವ್ಯವಹಾರ ಏನಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗ್ತಕ್ಕಂಥದ್ದು. ಹಾಗೆ ನಿಮ್ಮ ಈ ಒಂದು ಜುಲೈ ತಿಂಗಳಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಐಷಾರಾಮಿ ಬದುಕಿನ ಜೀವನವನ್ನು ಮಾಡಬೇಕು ಅಂತ ಹೇಳಿ ಅಧಿಕವಾಗಿ ಖರ್ಚುಗಳನ್ನು ಮಾಡುವಂತಕ್ಕಂಥ ಸಂಭವ ಇರುತ್ತೆ. ಯಾಕಂದರೆ ವ್ಯಯದಲ್ಲಿ ಕುಜನಿರೋದ್ರಿಂದ ನಿಮಗೆ ಖರ್ಚನ್ನು ಜಾಸ್ತಿ ಮಾಡಿಸ್ತಾನೆ. ಬಟ್ ಖರ್ಚು ಅಂತ ಬಂದಾಗ ನೀವು ಆರೋಗ್ಯಕ್ಕಾಗಿರ್ಬೋದು, ಮನೆಗಾಗಿರ್ಬೋದು, ಏನು ಬೇಕಾದ್ರೂ ಖರ್ಚು ಮಾಡ್ಬೋದು. ಬಟ್ ಐಷಾರಾಮಿ ಖರ್ಚುಗಳನ್ನು ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾಕಂತಂದರೆ ನಿಮಗೆ ಆದಾಯದ ಮೂಲ ಕಡಿಮೆ ಆಗ್ತಾ ಹೋಗುತ್ತೆ, ಖರ್ಚಿನ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜುಲೈ ಮಂತು ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಂತರವಾಗಿ ಕುಟುಂಬ ಜೀವನ ಮತ್ತು ಪ್ರೇಮ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಮಾತುಗಳಿಂದ ಹರ್ಟ್ ಆಗುವಂತಕ್ಕಂಥ ಸಂಭವ ಕುಟುಂಬದಲ್ಲಿ ನಡೆಯುತ್ತೆ. ಬಂಧು ಮಿತ್ರರು ವಾಗ್ವಾದಗಳನ್ನು ಮಾಡುವಂಥದ್ದಾಗಿರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅವರೇನೋ ಒಂದು ಹೇಳಿರ್ತಾರೆ, ಅದು ನಿಮ್ಗೆ ಕೆಟ್ಟದಾಗಿ ಗ್ರಹಿಕೆ ಆಗಿರುವಂಥದ್ದು. ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಾಗೆ ದಾಂಪತ್ಯದಲ್ಲಿ ಗಂಡ ಹೆಂಡತಿರ ನಡುವೆ ಸ್ವಲ್ಪ ವಿರಸದ ದಿನಗಳನ್ನು ನೀವು ಕಾಣಬಹುದು. ನಂತರವಾಗಿ ಪ್ರೇಮಿಗಳ ನಡುವೆ ಮಾತಿನ ವಿಚಾರದಲ್ಲಿ ತಪ್ಪು ಗ್ರಹಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಹೇಳುವಂಥ ಒಂದು ಒಳ್ಳೆಯ ವಿಚಾರ ಅವರು ಕೆಟ್ಟದಾಗಿ ಗೋಚರ ಆಗಬಹುದು. ಬಟ್ ಒಂದು ಪಾಸಿಟಿವ್ ನೋಟ್ ಅಂತಂದರೆ ನಿಮ್ಮ ಕಷ್ಟ ಕಾಲದಲ್ಲಿ, ನಿಮ್ಮ ಕಷ್ಟ ಸಮಯದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲದಿಂದ ನಿಮಗೆ ಬಲ ಸಿಗುವಂತಕ್ಕಂಥ ಸಂಭವಗಳು ಜಾಸ್ತಿ ಇರುತ್ತೆ. ನಂತರವಾಗಿ ಶಿಕ್ಷಣ ಅಂತ ಬಂದಾಗ ವೀಕ್ಷಕರೇ, ಕಠಿಣ ಪರಿಶ್ರಮದಿಂದ ಉನ್ನತ ಮಟ್ಟದ ಫಲವನ್ನು ನೀವು ಅನುಭವಿಸ್ಬೋದು. ಇಂಜಿನಿಯರಿಂಗ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, IT ಸೆಕ್ಟರಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ರಿಸರ್ಚ್ ಸಂಶೋಧನಾ ಕ್ಷೇತ್ರಗಳಲ್ಲಿ ಏನು ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ಜುಲೈ ತಿಂಗಳು ಅತ್ಯಂತ ಪ್ರಗತಿದಾಯಕವಾಗಿ ಮೂಡಿ ಬರಲಿದೆ. ಹಾಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿನ ನೀವು ಪಡ್ಕೊಳ್ತೀರಿ. ಓವರಾಲ್ ಎಜುಕೇಷನ್ ಅಂತ ಬಂದಾಗ ಜುಲೈ ತಿಂಗಳು ಎಲ್ಲ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಫಲದಾಯಕವನ್ನು ಕೊಡುತ್ತೆ. ಹಾಗೆ ಆರೋಗ್ಯ ವಿಚಾರ ಅಂತ ಬಂದಾಗ ನಿಮಗೇನು ಫಲ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮಾನಸಿಕವಾದಂಥ ಒತ್ತಡದಿಂದ ನಿಮಗೆ ಅಧಿಕವಾದಂತಹ ತಲೆನೋವು ಬರುವಂಥದ್ದಾಗಿರಬಹುದು, ನಿದ್ರಾಹೀನರಾಗುವಂಥದ್ದಾಗಿರಬಹುದು, ಮತ್ತು ಯಾವ ಕೆಲಸನೂ ಮಾಡಲಿಕ್ಕೆ ನಿಮ್ಮ ಮನಸ್ಸು ನಿಮಗೆ ಉತ್ತೇಜನವನ್ನು ಕೊಡದಿರ್ತಕ್ಕಂಥದ್ದಾಗಿರ್ಬೋದು, ಇದೊಂದು ನಡೆಯುತ್ತೆ. ಹಾಗೇನೆ ಚರ್ಮ ಬಾಧಿತ ಸಮಸ್ಯೆಗಳನ್ನ ಅನುಭವಿಸ್ತೀವಿ, ಇಲ್ಲ ಅಲರ್ಜಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮಗೆ ನೋವುಂಟನ್ನ ಕೊಡುತ್ತೆ. ಓವರಾಲ್ ಜುಲೈ ತಿಂಗಳು ಆರೋಗ್ಯ ವಿಚಾರ ಅಂತ ಬಂದಾಗ ತುಂಬಾ ಕಷ್ಟಗಳನ್ನ ಕೊಡುತ್ತೆ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡಿ ವೀಕ್ಷಕರೇ. ಮಿಶ್ರ ಫಲವಿರುವಂತಕ್ಕಂಥ ಮಿಥುನ ರಾಶಿಗಳಿಗೆ ನೀವೇನಾದರೂ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀನಿ, ಇದಕ್ಕೆ ಪರಿಹಾರತ್ವಾಗಿ ಏನಾದರೂ ಹೇಳಿ ಗುರುಗಳೇನೋದಾದರೆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ವೀಕ್ಷಕರೇ. ಇಲ್ಲಂತ ಹೇಳಿದ್ರೆ ಬುಧನ ಮೂಲ ಮಂತ್ರವಾಗಿರ್ತಕ್ಕಂತಹ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧಾಯ ನಮಃ ಅನ್ನುವಂತಕ್ಕಂಥ ಮಂತ್ರವನ್ನು 17 ಬಾರಿ ಅಥವಾ 108 ಬಾರಿ ಪ್ರತಿ ಬುಧವಾರ ಜಪವನ್ನು ಮಾಡಿ. ಪ್ರತಿ ಬುಧವಾರ ನಿಮಗೆ ಸಾಧ್ಯ ಆದರೆ ಹೆಸರು ಕಾಳನ್ನು ನವಗ್ರಹ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಅರ್ಪಣೆ ಮಾಡಿ. ಮಿಥುನ ರಾಶಿಗಿರುವಂತಕ್ಕಂಥ ಬಾಧೆಗಳು ಅಲ್ಪ ಪ್ರಮಾಣಿಕವಾಗಿ ಕಡಿಮೆ ಆಗುತ್ತೆ. ಇನ್ನೂ ನಿಮಗೆ ಜಾತಕದ ವಿಚಾರವಾಗಿರ್ಬೋದು, ಕುಟುಂಬದ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರ, ವ್ಯಾಪಾರ, ಉದ್ಯೋಗ ಆಗಿರ್ಬೋದು, ಮದುವೆ, ಸಂತಾನ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೋಬೇಕು ಅಥವಾ ಕಾರಣಗಳನ್ನು ತಿಳ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನನ್ನು ಬುಕ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.